ಯಾಕಂದ್ರೆ ಕೆಲವು ದಿನದ ಹಿಂದೆ ಇನ್ನೊಬ್ಬ ಸೀಕ್ರೆಟ್ ಏಜೆಂಟ್ ಸಾಮ್ರಾಟ್ ಬಗ್ಗೆ ಹೇಳಿದ ಕತೆ ಬೇರೆನೇ ಆಗಿತ್ತು. ಈ ಬಿಕಾರಿನ ನನ್ ನಾಯಿ ಕೂಡ ಮೂಸಲ್ಲ, ನೀನು ನನ್ ಬಾಯ್ ಫ್ರೆಂಡ, ಫರ್ಗೆಟ್ ಇಟ್. ಕೇಳಿಸ್ಕೊಂಡ್ಯಾ ಬೇಕುಪ್ಪ, ವೈಭವಿ ನಿನ್ನ ಒದ್ದು ಹೊರಗಾಕಿದ್ದಾಳೆ. ಅಂಡ್ ಇವತ್ತಿಂದ ಇವಳು ಹಿಂದೆ ಮುಂದೆ ಸುತ್ತಾಡೋ ಬಗ್ಗೆ ಯೋಚನೆ ಕೂಡ ಮಾಡ್ಬೇಡ. ಪ್ಲೀಸ್ ವೈಭವಿ, ನಾವು ಒಟ್ಟಿಗೆ ಮನೆ ಕೊಂಡ್ಕೊಳ್ಬೇಕು ಅಂತಿದ್ವಿ. ನಮ್ಗೋಸ್ಕರ ನಾನು ದುಡ್ಡು ಬೇರೆ ಸೇವ್ ಮಾಡ್ತಿದ್ದೆ. ಗುಡ್ಸ್ಲನ ಮನೆ ಅನ್ನಲ್ಲ ಸಾಮ್ರಾಟ್, ತೊಲಗು ಇಲ್ಲಿಂದ. ಸಾಮ್ರಾಟ್ ಕಣ್ಮುಂದೆನೆ ಅವ್ನ್ ಗರ್ಲ್ ಫ್ರೆಂಡ್ ವೈಭವಿ ರಿಚ್ ಹುಡುಗ ಜಗನ್ಗೆ ಕಿಸ್ ಮಾಡಿ ಅವನನ್ನ ಹಗ್ ಮಾಡಿದ್ಲು. ಸಾಮ್ರಾಟ್ ಮನ್ಸ್ ನೋವಲ್ಲಿ ನುಚ್ಚು ನೂರಾಯ್ತು. ಅಳ್ತಾ ಅಲ್ಲಿಂದ ಹೊರಗೆ ಹೋದ ಸಾಮ್ರಾಟ್ ಒಂದ್ ಫುಲ್ ಬಾಟಲ್ ಖಾಲಿ ಮಾಡ್ದ. ಜೊತೆಗೆ ಮನ್ಸಲ್ಲೇ ಹೇಳ್ದ, ಸಾಯೋದೆ ಇದಕ್ಕಿಂತ ಬೆಟರ್. ಸಾಮ್ರಾಟ್ ನಿದ್ದೆಯ ಅಮಲಿನಲ್ಲಿ ತೇಲಾಡ್ತಿದ್ದ. ಇನ್ನೇನು ಒಂದ್ ಕಾರ್ ಕೆಳಗ್ ಬಿದ್ಬಿಟ್ಟ ಅಂದಾಗ ಕಾರ್ ಡ್ರೈವರ್ ಬ್ರೇಕ್ ಹಾಕ್ತ. ಆ ಕಾರ್ನಲ್ಲಿ ಬೆಂಗಳೂರಿನ ಕೋಟ್ಯಾಧಿಪತಿ ಸೂರಜ್ ಕೂತಿದ್ದ.